ಶೂಟ್ ಮಾಡ್ತಾ ಇರೋದು. ಒಂದೊಂದು ದಿವಸ ಒಂದೊಂದು ಸೆಟ್ ಅಂತ ಮಾಡ್ತಾಯಿದ್ದೀವಿ. ಸಾಂಗ್ ನಾವು ಬಡ್ಜೆಟ್ ಹೇಳ್ತಾ ಹೋದಂದರೆ ಎಲ್ಲ ನಾರ್ಮಲಾಗಿ ಸಿನಿಮಾದಲ್ಲಿ ಹೇಳೋದೆ ನಮ್ಗೆ ಇಷ್ಟು ಖರ್ಚಾಯಿತು ಅಷ್ಟು ಖರ್ಚಾಯಿತು. ನಂದೇನು ಅಭಿಪ್ರಾಯ ಅಂದರೆ ಸಿನಿಮಾ ಬಗ್ಗೆನೇ ಇಡೀ ಸಿನಿಮಾನೇ ಒಂದು ದೊಡ್ಡ ಮಟ್ಟಕ್ಕೆ ಖರ್ಚಲ್ಲಿ ಮಾಡಿದ್ವಿ. ಇದು ನಾನು ಇಷ್ಟು ಖರ್ಚಾಯಿತು ಅಂತ ಹೇಳೋದಕ್ಕಿಂತ ಖಂಡಿತ ನಾಳೆ ನೀವೇ ನೋಡಿ ಹೇಳ್ತೀರಾ ಇದು ಅದ್ದೂರಿಯಿಂದ ತುಂಬಾ ಪ್ರೊಡ್ಯೂಸರ್ ಎದ್ದು ಕಾಣ್ತಾರೆ. ಏನಂದ್ರೆ ನಾನು ಪ್ರಾಡಕ್ಟ್ನ ತೋರಿಸ್ಬಿಟ್ಟು ಅದು ನಿಮ್ಮಿಂದ ಮಾತು ಅಂತ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನಂದ್ರೆ 1:4 ಆಗಿದೆ ನಾವೇನು ಅಂದ್ಕೊಂಡಿದ್ವೋ ಬಡ್ಜೆಟ್ಟು. ಏನಕ್ಕೆ ಕತೆಗೆ ಇಲ್ಲೇ ಎಕ್ಸ್ಟ್ರಾ ವೇಸ್ಟ್ ಖರ್ಚಾಗಿ ಇರೋದ್ರಲ್ಲಿ ಏನಾಗಲಿ ಏನಿಲ್ಲ. ಏನಂದರೆ ಒಂದು ಮಾರ್ಕೆಟ್ನೇ ಕ್ರಿಯೇಟ್ ಮಾಡಬೇಕು ಅಂದರೆ ಒಂದು ಕಳಾಸಿಪಾಳ್ಯ ಮಾರ್ಕೆಟ್ನೇ ಕ್ರಿಯೇಟ್ ಮಾಡಬೇಕು. ಸಬ್ಜೆಕ್ಟ್ ಅಲ್ಲೇ ಇರೋದು. ಪ್ರತಿದಿನ ಜನ ಬೇಕು, ಅಷ್ಟು ಜನ ಅಷ್ಟು ತರಕಾರಿ ಹಾಕಬೇಕು, ಅಷ್ಟು ದಿನಸಿ ಅಂಗಡಿ ಇರಬೇಕು, ಅಷ್ಟು ಮಾಂಸದ ಅಂಗಡಿ ಇರಬೇಕು. ಅದನ್ನು ನಾವು ಒಂದು 3 ದಿವಸಕ್ಕೆ ರೀಪ್ಲೇಸ್ ಮಾಡ್ತಾನೆ ಇರಬೇಕು. ಹಂಗಾರೆ ಖರ್ಚು ಇಡೀ ಸಿನಿಮಾ ನಾವು ಮಾಡಿದಾಗ ನಾವು 75 ದಿವಸ ಶೂಟ್ ಮಾಡಿದ್ವಿ. 75 ದಿವಸಕ್ಕೆ ಎಷ್ಟು ವೆಚ್ಚ ಆಗಿರ್ಬೋದು. ಅದು ಸಿನಿಮಾ ನೋಡಿದಾಗ ಖಂಡಿತ ಎಲ್ಲರೂ ಖುಷಿ ಪಡ್ತೀರ. ಒಟ್ಟು ಎಷ್ಟು ಸೆಟ್ ಹಾಕಿದ್ದೀರಿ ಸರ್? ಒಟ್ಟು ಒಂದು ಮಾರ್ಕೆಟ್ದೇ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಷ್ಟು ಡಿವೈಡ್ ಆಗಿದೆ ಸರ್. ಮಾಂಸದ ಮಾರ್ಕೆಟು, ದಿನಸಿ, ಫ್ರೂಟು, ವೆಜಿಟೇಬಲ್ಸ್ ಏನೇನಿದೆ ಅಷ್ಟು ನಾವು ಕ್ರಿಯೇಟ್ ಮಾಡಿ ಸೆಟ್ ಹಾಕಿರೋದು ಸರ್. ಆಮೇಲೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ, ಆಮೇಲೆ ರಾಮನಗರದಲ್ಲಿ ಶೂಟ್ ಮಾಡಿದ್ವಿ, ಆಮೇಲೆ ಕೋಲಾರಲ್ಲಿ ಶೂಟ್ ಮಾಡಿದ್ವಿ. ಅದೇ ಸರ್. ಎಷ್ಟು ಹಾಡುಗಳಿದೆ ಸರ್ ಸಿನಿಮಾದಲ್ಲಿ? ಒಟ್ಟು 5 ಸಾಂಗ್ಗಳಿದೆ, 6 ಫೈಟ್ ಇದೆ. 6 ಫೈಟೂ ಒಂದೊಂದು ಥರ ಅದ್ಭುತವಾಗಿ ಮೂಡ್ ಬಂದಿದೆ. ಇವತ್ತು ಸಾಂಗಲ್ಲೂ ತರಕಾರಿ ಎಲ್ಲ ಇತ್ತಲ್ಲಿ ಸೆಟ್ಟು. ಹಾಂ ಸರ್. ಏನಕ್ಕಂದರೆ ಒಂದು ಹೀರೋ ನಾವು ಟೋಟಲ್ ಒಂದು ಮಾರ್ಕೆಟ್ ಒಳಗೆ ತೆಗ್ದಿರೋದ್ರಿಂದ ಸಾಂಗಲ್ಲ ಅದು ಏನು ಕಂಟೆಂಟ್ ಇದೆ ಬಿಟ್ಟು ಈಚೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ತರಕಾರಿನೂ ಜೊತೆಗೆ ಆ್ಯಡ್ ಮಾಡಿದ್ವಿ. ಆ ಫ್ಲೇವರ್ ಏನಿದೆ ತರಕಾರಿ, ಅದೋ ಒಂದು ಕಲರ್ಸು, ಅದೊಂದು ಸಿನಿಮಾದಲ್ಲಿ ಒಂದು ಫ್ಯಾಮಿಲಿಯಾಗೇ ಒಂದಿದೆ ಎಲ್ಲ ಕಡೆ. ಸಾಂಗ್ ಮಾತ್ರ ಸಪ್ರೇಟಾಗಿ ಹೊರಗೆ ಹೋಗಿ ಮಾಡೋದು ಬೇಡ ಅಂದ್ಬಿಟ್ಟು ಸೆಟ್ಟು ಅದೇ ಥರ ಕ್ರಿಯೇಟ್ ಮಾಡ್ತಾರೆ. ಇವತ್ತು ಕುಂಬಳಕಾಯಿ ಅಂದರೆ ರಿಲೀಸ್ ಪ್ರೋಗ್ರಾಮ್ ಯಾವ? ಯಾಕಂದರೆ ಈ ಟ್ರಾವೆಲ್ ಮಾಡೋದ್ರಲ್ಲಿ ತುಂಬಾ ಜವಾಬ್ದಾರಿ, ತಾಳ್ಮೆ ಇರಬೇಕು, ಜವಾಬ್ದಾರಿ ಇರಬೇಕು. ಇದೊಂದು ಇತ್ತು ಅಂದರೆ ಸಕ್ಸಸ್ಫುಲ್ ಆಗ್ಬೋದು. ಅದನ್ನು ಹೇಳ್ಕೊಟ್ಟಂಥ ಎಲ್ಲ ಗುರುಗಳಿಗೂ ನಿಮಗೂ ತುಂಬ ಥ್ಯಾಂಕ್ಸ್. ಏನಕ್ಕಂದರೆ ನಾನು ಫಸ್ಟಲ್ಲೇ ಹೇಳಿದ್ದೆ, ಇವಾಗಲೂ ಹೇಳ್ತೀನಿ ಸರ್. ನಾನು ಸಾಂಗ್ ಮಾಡೋವಾಗ ಡ್ಯಾನ್ಸ್ ಮಾಸ್ಟರ್ ಫಸ್ಟ್ ಹೆಜ್ಜೆ ಆಡ್ತಾ ಇದ್ದಾಗ ಒಂದು ಆಡಿಯೋ ಫಂಕ್ಷನ್ ಏನೇನು ನಡೆದಾಗಲೂ ನಾವು ಹಿಂದೆ ಕುತ್ಕೋತಾ ಇದ್ದೆ. ನಿಮ್ಮಲ್ಲೇ ಅವರು ಇವರು ಇದೆಲ್ಲ ನಾನು ತುಂಬ ಸಲ ನೋಡಿದ್ದೆ. ಇಲ್ಲಿ ಯಾಕೆ ಮಾಸ್ಟರ್ ಕೂತಿದ್ದೀರಾ, ಹೋಗಿ ಸ್ಟೇಜ್ ಮೇಲೆ ಅಂತ ಕಲಿಸ್ಕೊಟ್ಟಿರೋದು. ಅದೊಂದು ಸಪೋರ್ಟ್ ಇಲ್ಲಿವರೆಗೂ ನನ್ನ ಕರ್ಕೊಂಬಂದಿದೆ ಸರ್. ಥ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ನೋಡ್ತಾರೆ ಸರ್. ಇವಾಗ KGF ಅಂತ ಎಕ್ಸಾಂಪಲ್ ಏನಕ್ಕೆ ತಗೋತೀನಿ ಅಂದರೆ ಅದೊಂದು ಹೊಸ ಪ್ರಪಂಚ. ಚಿನ್ನದ ಗಣಿ ಹಿಂಗಿರುತ್ತೆ ಅಂತ ನೋಡಿದಾಗ ಏನು ಒಂದು ಹೊಸ ಒಂದು ಪ್ರಪಂಚ ನೋಡಿದಾಗ ಏನು ಖುಷಿ ಆಗ್ತಾರೋ ಅದೇ ರೀತಿ ಮಾರ್ಕೆಟ್ ಒಳಗೆ ಒಂದು ಪ್ರಪಂಚ ಇದೆ ಅನ್ನೋದನ್ನ ಈ ಪಿಕ್ಚರಲ್ಲಿ ನೋಡ್ಬೋದು ಸರ್. ಆಮೇಲೆ ವಿಷಯ ಏನಂದರೆ ಇದರಲ್ಲಿ ಕಮರ್ಷಿಯಲ್ಸು ಇದೆ, ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ಸು ಇದೆ, ಲವ್ವು ಇದೆ, ಫ್ರೆಂಡ್ಶಿಪ್ಪು ಇದೆ, ಆಮೇಲೆ ಒಂದು ಕಂಟೆಂಟು. ನಾವು ಜನಗಳು ತಿನ್ನೋ ತರಕಾರಿ ಅದು ಎಷ್ಟು ಶುದ್ಧವಾಗಿ ನಮ್ಮ ಕೈಲಿ ತಿನ್ನಬಹುದು ಅನ್ನೋದು ಮೈನಾಗಿ ಬಂದ್ಬಿಟ್ಟು. ಏನಂದರೆ ರೈತ ಬೆಳೆದಿರೋ ತರಕಾರಿ ಜನಗಳ ಹತ್ರ ತಲುಪಿಸೋ ಅಷ್ಟರಲ್ಲಿ ಅದು ಎಷ್ಟು ವಿಷ ಎಷ್ಟು ಇದಾಗಿರುತ್ತೆ ಅನ್ನೋದೇ ಮೇನ್ ಇದಾಗಿ ಹೋಗುತ್ತೆ. ಬಟ್ ಅದರ ಮಾಫಿಯಾ ತುಂಬ ಚೆನ್ನಾಗಿ ಬಂದಿದೆ. ಮಾಸ್ಟರ್ ಹೇಗೆ ಹೇಳಿದ್ದಾರೆ, ನಮಗೆ ಹೇಗೆ ಒಂದು ಪಿಕ್ಚರ್ ತೋರಿಸಿದ್ದಾರೆ ಅದೇ ರೀತಿ ಮಾಡಿ ಮುಗಿಸಿದ್ದಾರೆ. ಹಾಗೆ ಇದರಲ್ಲಿ ಪ್ರಜ್ವಲ್ ಸರ್ ಸ್ವಲ್ಪ ತುಂಬ ಡ್ಯಾನ್ಸ್ ಇದರಲ್ಲಿ ಈ ಫಿಲ್ಮಲ್ಲಿ ತುಂಬ ಜಾಸ್ತಿ ಇಲ್ಲ ಯಾವ ಫಿಲ್ಮಲ್ಲೂ ಆ ಥರ ಡ್ಯಾನ್ಸ್ ಮಾಡಿರಲಿಲ್ಲ ಫಿಲ್ಮಲ್ಲಿ ನನಗೆ. ನಿಮ್ಮ ಶೂಟಿಂಗ್ ಮುಗಿದಿದ್ದು ಖುಷಿ ಆಗ್ತಿದೆಯೋ ಅಥವಾ ಈಗ ಮುಗಿದೈತಲ್ಲ ಅಂತ ಬೇಸರ ಆಗ್ತಾ ಇದೆಯೋ? ಇಲ್ಲ ಖುಷಿ ಆಗ್ತಿದೆ. ಇಲ್ಲ ಎರಡನೇ ಫಸ್ಟ್ ಒಟ್ಟಾರೆ ಟೀಮ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಹೇಗೆ ಅನಿಸುತ್ತೆ ನಿಮಗೆ? ಡೈರೆಕ್ಟರ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಎಲ್ಲ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಶೂಟಿಂಗಲ್ಲಿ ಬಂದು ಹೋದಾಗ? ಎಲ್ಲ ಫ್ರೆಂಡ್ಲಿಯಾಗಿ ಇದ್ರು, ಯಾರು ಹೀರೋಯಿನ್ ಡೈರೆಕ್ಟರ್ ಅಂತ ಯಾರೂ ಅನಿಸ್ಲಿಲ್ಲ. ತುಂಬ ಚೆನ್ನಾಗಿ ಒಂದು ಫ್ರೆಂಡ್ ಎಲ್ಲ ಚೆನ್ನಾಗಿತ್ತು. ಇನ್ನೂ ಬೇಗನೆ ಮುಗಿಬೇಕಿತ್ತು ಅಂತ ಅನಿಸುತ್ತಾ? 2 ವರ್ಷ ಆಯಿತು. 2 ವರ್ಷ ಟೈಮ್ ಏನಕ್ಕೆ ಜಾಸ್ತಿ ತಗೊಂಡಿದ್ದು ಡೈರೆಕ್ಟರ್? ಟೈಮ್ ಜಾಸ್ತಿ ಲಾಂಗ್ ಜರ್ನಿ ಚೀತಾ. ಅದೇ ಕಲೆಯವರು ಹೇಳ್ದಂಗೆ
ಸೆಟ್ಟಿಗಾಗಲಿ ಇಲ್ಲ ಆರ್ಟಿಸ್ಟ್ ಡೇಟ್ಗಾಗಲಿ ಟೈಮ್ ತೊಗೊಳ್ತಿತ್ತು. ಬಟ್ ಎಲ್ಲ ಕಲೆ ಆಗಲಿ ನಮ್ಮ ನಿರ್ಮಾಪಕರಾಗಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಲ್ಲ ಸಿನಿಮಾಗಳಿಂದನೂ ನಾವು ಆಚೆ ಬರಬೇಕಾದ್ರೆ ಯಾವಾಗಲೂ ತುಂಬ ಖುಷಿಯಾಗಿ ಬರಲ್ಲ, ಏನೋ ಒಂದು ಡೌಟ್ಗಳಿರುತ್ತೆ. ಬಟ್ ಚೀತಾಲ್ಲಿ ಝೀರೋ ಡೌಟ್ಸ್. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಗುರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ಮೆಗಾರ್ ಕಾಂಬಿನೇಷನ್ ಆ್ಯಂಡ್ ಸಾಕಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ನಾನೇ ಈಗ ನೆನೆಸ್ಕೊತಿದ್ದೆ, ನೀವು ಕಲೆ ಕೇಳಿದಾಗ ಎಷ್ಟು ಜನ ಇದ್ದಾರೆ ಅಂತ. ನಾನೇ ಇನ್ನೂ ತಲೆ ಲೆಕ್ಕ ಹಾಕೊಳ್ತೀನಿ. ಬಟ್ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ಎಲ್ಲರ ಮುಂದೆ ಬರಲಿ ಅನ್ನೋ ಆಸೆ ನನಗೆ. ಆ್ಯಂಡ್ ಅದು ಮಾಡ್ತೀವಿ ಖಂಡಿತವಾಗ್ಲೂ. ಮಾರ್ಕೆಟ್ನಲ್ಲಿ ಅದು ನೋಡಿದಾಗ ಈಗ ಅದ್ರ ಮೇಲೆ ಅದೇ ನಮ್ಮ ಮಾರಾಟ. ದಟ್ ಈಸ್ ಅದನ್ನು ಮುಂದೆ ಇಟ್ಟ ಮೇಲೆ ಮಾರ್ಕೆಟಿಂಗ್ ಹೇಗಾಗುತ್ತೆ ಆ್ಯಂಡ್ ಮಾರ್ಕೆಟ್ ಎಷ್ಟು ದೊಡ್ಡದಾಗತ್ತೆ ಅಂತ ನೋಡಬೇಕು. ನಿಮ್ಮ ಸಿನಿಮಾ ಇದರಲ್ಲಿ ಇದು ಹೈ ಬಜೆಟಲ್ಲಿ ನಿಲ್ಲುತ್ತಾ ಸಿನಿಮಾ ಇದು? ಹಾಂ, ಇಲ್ಲ ಮುಂದೇನೂ ಆಗಿದೆ. ಬಟ್ ದಿಸ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಫಿಲ್ಮ್ಸ್. ಇದು ಕರಾವಳಿ ಎರಡು ಒಂದೇ ನಿಟ್ಟಿನಲ್ಲಿದೆ. ನಿಮಗೆ ಎಷ್ಟು ಚಾಲೆಂಜ್ ಆಗಿತ್ತು ಇತ್ತು ಅಂದರೆ ಮಾರ್ಕೆಟಲ್ಲಿ ಕಲೆ ಏನು ರಿಸರ್ಚ್ ಮಾಡಿದ್ರು, ನಾನು ಅಲ್ಲಿಗೆ ಹೋಗಿಲ್ಲ, ಬರೀ ಶೂಟಿಂಗ್ಗೆ ಹೋಗಿದ್ದೆ. ಬಟ್ ಅವರೇನು ರಿಸರ್ಚ್ ಮಾಡಿದ್ರು ಅದನ್ನು ನನ್ನ ತಲೆಯಲ್ಲಿ ತುಂಬಿಸಿದ್ರು. ಅದು ಬಿಟ್ಟರೆ ಫಿಸಿಕಲಿ ಒಂದು ಸ್ವಲ್ಪ ಟ್ಯಾಕ್ಸಿಂಗ್ ಈ ಸಿನಿಮಾ. ಮೇಡಮ್ ಹೇಳ್ದಂಗೆ ಕಲೆಯವರೇ ಡೈರೆಕ್ಟರ್ ಆದ್ದರಿಂದ ಡ್ಯಾನ್ಸಲ್ಲಿ ಕೈಕಾಲು ಮುರಿದ್ರು, ಫೈಟಲ್ಲಿ ಕೈಕಾಲು ಮುರ್ಕೊಂಡ್ವಿ. ಅದರಿಂದನೂ ಡಿಲೇ ಆಗಿತ್ತಲ್ಲ, ಕಾಲು ಲೇಟಾಗಿ. ಅದರಿಂದ ನಾವು ಫೈಟಲ್ಲೂ ಡ್ಯಾನ್ಸಲ್ಲೂ ಮುಗಿತು. ಫಿಸಿಕಲಿ ಟ್ಯಾಕ್ಸಿಂಗ್. ಬಟ್ ತುಂಬ ಸಂತೋಷ ಇದೆ ನಾವು ಮಾಡಿರೋ ಕೆಲಸ ಈ ಸಿನಿಮಾ. ಸಾಂಗ್ಸ್ಗಳ ಬಗ್ಗೆ, ಯಾಕಂದರೆ ಮದುವೆ ಡ್ಯಾನ್ಸ್ ಅಂದಮೇಲೆ ಒಂದು ಜೋಶ್ ಇದ್ದೇ ಇರುತ್ತೆ. ಸೊ ಇವತ್ತಿನ ಡ್ಯಾನ್ಸ್ ಬಗ್ಗೆ ಸಾಂಗ್ಸ್ ಇದು ಒಂದು ಸ್ವಲ್ಪ ಮೆಲೋ ಸಾಂಗು. ಸೊ ಡ್ಯಾನ್ಸ್ ತುಂಬ ಗ್ರೇಸ್ಫುಲ್ ಆಗಿದೆ. ಇದು ಬಿಟ್ಟು ಒಂದು ಫನ್ ಸಾಂಗ್ ಇದೆ, ಆಮೇಲೆ ಇಂಟ್ರಡಕ್ಷನ್ ಸಾಂಗ್, ಅದರಲ್ಲಿ ಡ್ಯಾನ್ಸ್ ತುಂಬ ಜಾಸ್ತಿ ಹೋಗಿದೆ. ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಆಮೇಲೆ ತುಂಬ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಅವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಅಷ್ಟೇ, ಸಿನಿಮಾದಲ್ಲಿ ಎಲ್ಲೂ ಒಂದು ಕಡೆ ಕಾಂಪ್ರಮೈಸ್ ಆಗದೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ನಮ್ಮ ಕಲೈ ಮಾಸ್ಟರ್ ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡ್ತಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಗುರು ಸರ್, ಕ್ಯಾಮ್ರಾಮನ್ ಸರ್, ನಮ್ಮೆಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಖುಷಿ ಆಗ್ತದೆ. ಇವತ್ತು ಮುಗಿತಾ ಇದೆ, ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ನಿಮ್ಮ ಪಾತ್ರ ಏನಾಗಿದೆ? ನಿಮ್ಮ ಕ್ಯಾರೆಕ್ಟರ್ ಏನಾಗಿದೆ? ನನ್ನ ಪಾತ್ರ ಇದರಲ್ಲಿ ಏನಂತ ಓ, ನಿಮ್ಗೆ ಹೇಳಿಲ್ವ ಅವರು? ಇಲ್ಲ ಬಿಡಿ, ರಿವೀಲ್ ಮಾಡೋದ ಬೇಡವಾ ಅಂತ ಮಾಡೋ ಹೋಗಿಲ್ವಾ? ಹೇಳಿ ಅವರು ಒಂಚೂರು ಹೇಳೋದಿಲ್ಲ ಹೇಳಿ. ಅಂದರೆ ಅದೇ ಈಗ ನಾವೊಂದು ಮೆಲೋ ಸಾಂಗ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಇವ್ರು ಹೇಳ್ದಾಗೆ ತುಂಬ ಗ್ರೇಸ್ಫುಲ್ ಆಗಿ, ಆಮೇಲೆ ಒಂದು ಸ್ವಲ್ಪ ಡಾನ್ಸ್ ನಂಬರ್ ಕೂಡ ಇದೆ. ಸೊ ನೀವು ನಿಮ್ಮ ಜರ್ನಿಲೇ ಮಾಡಿದಿರುವಂಥ ಪಾತ್ರ ಅಂತ ತಿಳ್ಕೊಳ್ಳೋದಕ್ಕೆ ಮೂಲ ಕಾರಣ ಏನಾಗುತ್ತೆ? ನನಗೆ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸರ್. ನನ್ನನ್ನು ನಾನು ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಹಾಗಾಗಿ ಇದನ್ನು ಈ ಸಿನಿಮಾ ರಿಲೀಸ್ ಆದಮೇಲೆ ಬೇರೆ ಶೇಡ್ಸ್ಗಳ ಪಾತ್ರ ಬರುತ್ತೆ ಅನ್ನೋ ಒಂದಷ್ಟು ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಹಾಂ, ಖಂಡಿತವಾಗ್ಲೂ ಇದೆ. ಅವರು ಹೇಳ್ತಿದ್ದಾರೆ ಇಲ್ಲಿವರೆಗೂ ನೀವು ಆ ಥರ ಸಿನಿಮಾ ಮಾಡಿಲ್ಲ ಅಂತ, ನೀವು ಇನ್ನೂ 2 ಪಿಕ್ಚರ್ ಅಷ್ಟೇ ಮಾಡಿಲ್ಲ. ಸೊ ಈಗಿನ ಹೀರೋಯಿನ್ಸ್ಗೆ ಕಂಪೇರ್ ಮಾಡಿದ್ರೆ ಆ ಕ್ಯಾರೆಕ್ಟರಲ್ಲಿ ಏನಾದರೂ ಡಿಫ್ರೆಂಟ್ ಇದೆ ಈ ನನ್ನ ಪಾತ್ರಕ್ಕೆ. ಇದ್ರಲ್ಲಿ ತುಂಬಾ ತೂಕ ಇದೆ ಸರ್ ಹೇಳ್ದಂಗೆ. ಇದ್ರಲ್ಲಿ ನಾನು ಒಂದು ಬೇರೆ ಗೆಟಪ್ಪಲ್ಲೇ ಕಾಣಿಸ್ಕೊಳ್ತೀನಿ. ಇದೆ. ಆ ಗೆಟಪ್ ಯಾವಾಗ ರಿವೀಲ್ ಮಾಡ್ತೀರಾ ಇವ್ರದ್ದು? ಪ್ರಜ್ವಲ್ ಸರ್ ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಫ್ಯಾನ್ಸಿಗೆ ಒಂದು ಒಳ್ಳೆ ಟ್ರೀಟ್ ಕೊಡ್ತಾರೆ, ಅದಂತೂ ಪಕ್ಕ. ಡೇ ನೈಟ್ ಆಗಿ ಶೂಟಿಂಗ್ ಆಗಿದೆಯಾ ಅಥವಾ ಡೇ ಎಫೆಕ್ಟ್ಸ್ಗೆ ಜಾಸ್ತಿ? ಇಲ್ಲ, ಡೇನೂ ಆಗಿದೆ, ನೈಟು ಆಗಿದೆ ಸರ್. ಎಲ್ಲ ಡಬಲ್ ಕಾಸ್ಟ್ ಇಟ್ಟು ಕೆಲಸ ಆಗಿದೆ. ಹಾಂ, ತುಂಬ ಆಗಿದೆ ಸರ್. ಸೊ ಆ್ಯಕ್ಚುಲಿ ಅಂದರೆ ಮಾರ್ಕೆಟಲ್ಲಿ ಡೇನೂ ಶೂಟ್ ಮಾಡಿದ್ವಿ ಮತ್ತು ನೈಟು ಶೂಟ್ ಮಾಡಿದ್ವಿ. ಮಾರ್ಕೆಟಲ್ಲೆಲ್ಲ ಶೂಟ್ ಮಾಡೋಕ್ಕೆ ಸ್ವಲ್ಪ ಮೂಮೆಂಟ್ಸ್ಗಳಿಗೆ ಸ್ಟಡಿ ಕ್ಯಾಮ್ರಾ ಜಾಸ್ತಿ ಬಳಕೆ ಮಾಡ್ತಾರೆ ಅಂತ. ಹೌದು ಹೌದು ಹೌದು. ಆ ಥರದ್ದು ನಮ್ಮ ಬಳಕೆ ಆಗಿದೆ ಸರ್. ಆ್ಯಕ್ಚುಲಿ ನಾವು ಅಂದರೆ ಆ ಥರ ಅಂದರೆ ಸ್ಟಡಿ ಕ್ಯಾಮು ಪ್ರತಿಯೊಂದು ಅಂದರೆ ಟೆಕ್ನಾಲಜಿ ಏನೇನು ಬಳಕೆ ಮಾಡಬೇಕು ಎಲ್ಲವನ್ನೂ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದೇನೆಂದರೆ ಅಂದರೆ ಕ್ಲೈಮ್ಯಾಕ್ಸಲ್ಲೆಲ್ಲ ಆ್ಯಕ್ಚುಲಿ ತುಂಬಾ ನಾವು ಹೈ ಸ್ಪೀಡ್ ಕ್ಯಾಮ್ರಾಸ್ಗಳನ್ನೆಲ್ಲ ಯೂಸ್ ಮಾಡಿ ಆ ಎಮೋಷನ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಸೊ ಪ್ರಜ್ವಲ್ ಸರ್ ಫ್ಯಾನ್ಸ್ ಬರ್ಬೋದೇನೋ ಅಂತ. ನೀವು ಅದಿರೋದಕ್ಕೆ ಇನ್ನೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಮಾಡು